ಈಸಾಡತವ ಜೀವ. ಬರೆದವರು ಶ್ರೀಧರ್ ಬಳಗಾರ. ಚಕ್ರಾಕಾರ. ನನ್ನ ಹಳೆಯ ಸ್ಕೂಟರಿನ ಸಣ್ಣ ಪುಟ್ಟ ದೋಷಗಳನ್ನು ಮೆಕ್ಯಾನಿಕ್ ಗಜು ನಿವಾರಿಸುತ್ತಾನೆ. ವಯಸ್ಸು ಮತ್ತು ಮಾರ್ಗಾಯಾಸದಿಂದ ಅದು ಆಗೀಗ ರಿಪೇರಿಗೆ ಬರುತ್ತಿತ್ತೇ ವಿನಃ ವಾರಗಟ್ಟಲೆ ಗರಾಜಿನಲ್ಲಿ ಅಂಗವಿಕಲರಂತೆ ಮಲಗಿ ತೊಂದರೆ ಕೊಟ್ಟಿರಲಿಲ್ಲ. ಅದರ ಗುಣ ಅವಗುಣಗಳನ್ನು ಚೆನ್ನಾಗಿ ಬಲ್ಲ ಗಜು ಸ್ವಲ್ಪ ಹೆಚ್ಚಿಗೆ ಕಲಗಚ್ಚು ಕುಡಿವ, ಆದರೆ ಯಾವಾಗ ಬೇಕಾದರೂ ಹಾಲು ಕರೆಯಬಹುದಾದ ಸಾಧು ಜಾತಿ ಹಸುವಿನಂತೆ ಎಂದು ಕೊಂಡಾಡುತ್ತಿದ್ದ. ಅದು ಎಂದೂ ಅನಿರೀಕ್ಷಿತವಾಗಿ ಅಸಂಗತವಾದ ರೀತಿಯಲ್ಲಿ ವರ್ತಿಸಿ ನನ್ನನ್ನು ಅತಂತ್ರವನ್ನಾಗಿಸಿ ದಿಗಿಲುಗೊಳಿಸಿರಲಿಲ್ಲ. ಹಳೆಯ ಮಾದರಿಯ ಅದರ ಇಂಜಿನ್ ಮಜಬೂತ್ ಆಗಿರುವುದಾಗಿಯೂ ಲೈಫ್ ಲಾಂಗ್ ಅದನ್ನು ಸವಾರಿ ಮಾಡಬಹುದೆಂದು ಗಜು ಸ್ಕೂಟರಿನ ಪರವಾಗಿ ವಾದಿಸುತ್ತಾ ಅದನ್ನು ಮಾರಾಟ ಮಾಡಲು ಉಪದೇಶಿಸಿದವರ ಬಾಯಿ ಮುಚ್ಚಿಸಿದ್ದ. ಅತ್ಯಂತ ದೀರ್ಘಕಾಲದ ನಂಬಿಗಸ್ತ ಸಂಗಾತಿಗಳಾದ ಸ್ಕೂಟರ್ ಮತ್ತು ಚಾವಿ ಸುತ್ತುವ ಬಟ್ಟಲು ಮುಖದ ನನ್ನ ಕೈಗಡಿಯಾರದ ಬಾಂಧವ್ಯವನ್ನು ಬೆಂಬಲಿಸಿದವನೆಂದರೆ ಗಜು ಒಬ್ಬನೇ. ಪುರುಸೊತ್ತಿದ್ರೆ ಅವನೇ ಸ್ವತಃ ಮನೆಗೆ ಬಂದು ಚಿಕಿತ್ಸೆ ನೀಡಿ ಹೋಗುತ್ತಿದ್ದ. ಒಮ್ಮೊಮ್ಮೆ ಗರಾಜಿಗೆ ತರಲು ಹೇಳುತ್ತಿದ್ದ. ಆದರೆ ಅದರ ಯೋಗಕ್ಷೇಮದ ಕುರಿತು ಅನೇಕ ಸಲ ಪಾಠ ಮಾಡಿದ್ದರಿಂದ ಮತ್ತು ಅವನ ಅತಿ ಮುಖ್ಯ ಸಲಹೆಯಾದ ಸಿಂಗಲ್ ಹ್ಯಾಂಡ್ ರೈಡಿಂಗ್ ಅನ್ನು ಅಕ್ಷರಶಃ ಪಾಲಿಸಿದ್ದರಿಂದ ಅದಕ್ಕೆ ದೀರ್ಘಾಯುಷ್ಯ ಪ್ರಾಪ್ತವಾಗಿತ್ತು. ಸಂಸಾರಸ್ಥರ ಮನೆಯ ವಾರ್ತೆ ಸುಗಮವಾಗಿ ಸಾಗಬೇಕಾದರೆ ಗಜುವಿನಂಥ ದೈನಿಕ ಉಪಕಸುಬಿನ ಯಂತ್ರಶಿಲ್ಪಿಗಳ ಕುಶಲಕರ್ಮಿಗಳ ಪರಿಚಯ ಸಂಪರ್ಕ ಬೇಕಾಗುತ್ತದೆಂದು ಅನೇಕ ಸಲ ನನ್ನ ಅನುಭವಕ್ಕೆ ಬಂದಿದೆ. ಟಿವಿ, ಪಂಪ್, ಕರೆಂಟ್ ಲೈನ್, ಫೋನ್ ದುರಸ್ತಿಗೆ ಅವರ ತಕ್ಷಣದ ಉಪಸ್ಥಿತಿಗೆ ಅಗತ್ಯವಾದ ಗೌರವವನ್ನು ಸಲ್ಲಿಸುತ್ತಾ ಬಂದಿದ್ದೇನೆ. ಅಂಥ ಕೃಪಾಶೀಲರ ಸಾಲಿಗೆ ಗಜುವೂ ಸೇರುತ್ತಾನೆ. ಈ ಸಲ ನಾನು ಹೊರತಿರುಗಾಟ ಮುಗಿಸಿ ಮನೆಗೆ ಮರಳಿದಾಗ ಎಲ್ಲರ ಅಲಕ್ಷ್ಯಕ್ಕೆ ತುತ್ತಾದ ವೃದ್ಧನಂತೆ ಸ್ಕೂಟರ್ ಅಂಗಳದ ಮೇಲೆ ನಿಂತಿತ್ತು. ಅಂಗಳ ಗುಡಿಸಿದಾಗ ಎದ್ದ ಧೂಳು ಅದರ ಮೈ ಮೆತ್ತಿಕೊಂಡಿತ್ತು. ಕಾಲೊರೆಸುವ ಮೆಟ್ಟಿಲ ಮ್ಯಾಟನ್ನು ಅದರ ಸೀಟಿನ ಮೇಲೆ ಇಟ್ಟಿದ್ದರು. ಮನೆಯವರ ಅವಮಾನವನ್ನು ಪ್ರತಿಭಟಿಸುವಂತೆ ಅದೆಷ್ಟು ಸಲ ಕಿಕ್ ಮಾಡಿದರೂ ಚಾಲೂ ಆಗಲಿಲ್ಲ. ನನ್ನ ಗುದ್ದಾಟ ನೋಡಿ ಹೆಂಡತಿ, ಅದನ್ನು ಯಾರಿಗಾದರೂ ಪುಕ್ಕಟೆ ಕೊಟ್ಟು ಹಾಕ್ಬಿಡ್ರಿ ಎಂದು ಅಸಹನೆಯಿಂದ ನುಡಿದಳು. ಇಂಥ ವಿಚ್ಛೇದನೆಯ ಸೂಚನೆಯನ್ನು ಮೌನವಾಗಿ ನಿರಾಕರಿಸುತ್ತಾ ಬಂದ ನಾನು ಗಜುಗೆ ಬರಲು ಫೋನ್ ಮಾಡಿದೆ. 2 ಸಲವೂ ಗಜುವು ಇಲ್ಲವೆಂದೇ ಅವಸರದಲ್ಲಿ ಉತ್ತರಿಸಿ ರಿಸೀವರ್ ಇಟ್ಟಿದ್ದರು. ಗಜು ಯಾವುದೋ ವಾಹನದ ಅಂಗಾಂಗಗಳನ್ನು ಬಿಚ್ಚಿಟ್ಟುಕೊಂಡು ಅದರ ಕರ್ಮಜಾಲದಲ್ಲಿ ಸಿಲುಕಿರಬಹುದು, ದುರಸ್ತಿಯಾದ ಗಾಡಿಯನ್ನು ಪರೀಕ್ಷಿಸಲು ರಸ್ತೆ ಸವಾರಿಗೆ ಹೋಗಿರಬಹುದು, ರಜೆ ಹಾಕಿರಬಹುದು ಎಂದು ಗರಾಜಿನವರ ಉದಾಸೀನತೆಯನ್ನು ವಿವರಿಸಿಕೊಳ್ಳುತ್ತಾ ಹೆದ್ದಾರಿಯ ಪಕ್ಕ ಅವನು ಕೆಲಸಕ್ಕಿರುವ ಗರಾಜಿನತ್ತ ಸ್ಕೂಟರ್ ದೂಡಿಕೊಂಡು ಹೊರಟೆ. ಸವಾರಿ ಮಾಡುವಾಗ ಗಾಳಿಯಲ್ಲಿ ತೇಲಿ ಹೋಗುವ ಪುಷ್ಪಕ ವಿಮಾನದಷ್ಟು ಹಗುರವೆನಿಸುವ ಸ್ಕೂಟರ್ ಇದೇನಾ ಎಂದು ಅಚ್ಚರಿಪಡುತ್ತಾ ಅದರ ಹೆಣಭಾರ ಶರೀರವನ್ನು ಎಳೆಯುತ್ತಾ ಹೊರಟೆ. ಹೆದ್ದಾರಿಯ ಸನಿಹದ ಗರಾಜು ಸದಾ ವಾಹನಗಳಿಂದ ಕಿಕ್ಕಿರಿದು ಇರುತ್ತಿತ್ತು. ಸೇಲ್ಸ್ ಮತ್ತು ಸರ್ವಿಸ್ ಎರಡೂ ಕಡೆಯಲ್ಲೂ ಗಿರಾಕಿಗಳು ಇರುತ್ತಿದ್ದರು. ಆದರೆ ಇಂದು ಯಾಕೋ ಗರಾಜಿಗೆ ರಜೆ ಸಾರಿದಷ್ಟು ನಿಶ್ಶಬ್ದವಿತ್ತು. ಸಮವಸ್ತ್ರದ 2 ಮೆಕ್ಯಾನಿಕ್ಸ್ ಹೊಸ ಬೈಕ್ಗಳಿಗೆ ಸರ್ವಿಸ್ ಮಾಡುತ್ತಿದ್ದರು. ನಾನು ಶೆಡ್ಡಿನೊಳಗೆ ಸ್ಕೂಟರ್ ನಿಲ್ಲಿಸಿ ಗಜುಗಾಗಿ ಹುಡುಕಿದೆ. ಅಟ್ಟದ ಮೇಲಿನ ಬಿಡಿಭಾಗದ ಅಂಗಡಿಯಿಂದ ಗರಾಜಿನ ಯಜಮಾನ ಪುಂಡಲೀಕ ಇಳಿದು ಬಂದ. ಗಜು ಬೇರೆ ಹೋಗಿ ಸ್ವಂತ ಗ್ಯಾರೇಜ್ ಮಾಡಿದ್ದಾನೆ. ನಮ್ಮಿಂದ ಎಲ್ಲ ಕಲ್ತು ಗಿರಾಕಿಗಳನ್ನೂ ಸೆಳೆದುಕೊಂಡು ಹೋದ. ಆಗ್ಲಿ ಅವನಿಗೆ ಒಳ್ಳೇದಾದ್ರೆ ಚಲೋದೆ ಎಂದು ಪಶ್ಚಾತ್ತಾಪದ ಮಾತಾಡಿ ಹೋದ. ಗಜುನ ಗರಾಜಿನ ಗೆಳೆಯ ಬೈಕನ್ನು ರಿಪೇರಿ ಮಾಡಲು ತೊಡಗಿದ್ದ. 2 ಚಕ್ರಗಳನ್ನು ತೆಗೆದು ಹಾಕಿದ್ದರಿಂದ ಬೈಕಿನ ರೂಪ ಅಸಡ್ಡಾಳಾಗಿ ಕಾಣುತ್ತಿತ್ತು. ಮಿರಿಮಿರಿ ಮಿನುಗುವ ಬಣ್ಣದ ನೀರಿನ ಪರದೆ ನನ್ನ ಕಾಲ ಬಳಿ ಹರಿಯತೊಡಗಿತು. ಸ್ಪ್ಯಾನರ್ ಹಿಡಿದೇ ಎದ್ದು ಬಂದ ಅವನು, ನಮ್ಮ ಗಜು 10 ವರ್ಷದಿಂದ ಇಲ್ಲಿ ದುಡಿತಾ ಇದ್ದ. ಅವನಿಗೆಷ್ಟು ಕಮ್ಮಿ ಸಂಬಳ ಅಂತ ಗೊತ್ತಿದೆಯಾ? ಅವನ ನಿಯತ್ತಿನ ಕೆಲಸದಿಂದಲೇ ಗ್ಯಾರೇಜು ಬೆಳೀತು ಎಂದು ಈ ಮಳ್ಳ ಪುಂಡಲೀಕನಿಗೆ ಗೊತ್ತಿಲ್ಲ. ಅಥವಾ ಎಲ್ಲಾ ಗಿರಾಕಿಗಳು ಗಜುನನ್ನೇ ಕೇಳ್ತಿದ್ದರಿಂದ ಹೊಟ್ಟೆ ಕಿಚ್ಚು ಆಯ್ತೋ ಏನೋ ಯಾರಿಗೂ. Sample complete. Ready to continue?